ಈ ಜೀವ ನಿನಗಾಗಿ ಮುಂದುವರಿದ ಭಾಗ 61. ಎಕ್ಸಾಮ್ ಹಾಲಲ್ಲಿ ಅಗಸ್ತ್ಯನ ಹತ್ತಿರ ಚೀಟಿ ಇದ್ದಿದ್ದರಿಂದ ಮೇಲ್ವಿಚಾರಕರು ಅವನಿಗೆ ಎಕ್ಸಾಮ್ ಬರೆಯಲು ಬಿಡದೆ ಅವನನ್ನು ಹೊರಗೆ ಕರೆದುಕೊಂಡು ಹೋದರು. ಆಗ ಆದ್ಯ ಮತ್ತು ಗಗನ್ ಅವರ ಹಿಂದೆನೆ ಹೋದರು. ಇದನ್ನು ನೋಡಿದ ಮೇಲ್ವಿಚಾರಕರು ಇವರಿಬ್ಬರು ಕೂಡ ಅಗಸ್ತ್ಯನ ಜೊತೆ ಚೀಟಿ ತಗೊಂಡು ಬಂದಿದ್ದಾರೆಂದು ಅರಿತು ಅಗಸ್ತ್ಯನ ಜೊತೆ ಇವರಿಬ್ಬರನ್ನು ಡಿಬಾರ್ ಮಾಡಲು ಅವರ ಜೊತೆಗಿದ್ದ ಇನ್ನೊಬ್ಬ ಮೇಲ್ವಿಚಾರಕರ ಜೊತೆ ಮಾತನಾಡತೊಡಗಿದರು. ಅಕುಲ್ ಅವರೇ, ಈ ಮೂವರು ಎಕ್ಸಾಮ್ ಹಾಲ್ಗೆ ಚೀಟ್ ತಗೊಂಡು ಬಂದಿದ್ದಾರೆ ಅಂತ ಕ್ಲಿಯರ್ ಆಗಿ ಕನ್ಫರ್ಮ್ ಆಯ್ತು. ಈ ಕೂಡಲೇ ಇವ್ರ ಮೂವರನ್ನು ಕೂಡ ಡಿಬಾರ್ ಮಾಡೋಣ. ಸರ್, ಅವ್ರು ಏನು ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಒಂದ್ಸಲ ಅವ್ರ ಮಾತನ್ನು ಕೂಡ ಕೇಳೋಣ. ಕೇಳೋದು ಏನ್ರಿ ಬಂತು, ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರಲ್ವಾ ಸರ್. ಅವ್ರ ಹತ್ರ ಚೀಟಿ ಸಿಕ್ಕಿದೆ, ಆದ್ರೆ ಅವ್ನು ಕಾಪಿ ಮಾಡ್ತಾ ಇದ್ದ ಅಂತ ನಾವು ಯಾರು ಕೂಡ ನೋಡೇ ಇಲ್ಲ ಅಲ್ವಾ. ಅಷ್ಟಕ್ಕೂ ಇವರಿಬ್ಬರ ಹತ್ರ ನಮ್ಗೆ ಯಾವ ಚೀಟಿನೇ ಸಿಕ್ಕಿಲ್ಲ. ಇವರಿಬ್ಬರನ್ನ ಯಾಕೆ ಸರ್ ಡಿಬಾರ್ ಮಾಡಬೇಕು? ನೀವೇನ್ರಿ ಸ್ಟೂಡೆಂಟ್ ಪರ ಮಾತಾಡ್ತಾ ಇದ್ದೀರಾ? ಇವರೇನಾದ್ರೂ ನಿಮ್ಗೆ ಪರಿಚಯನಾ? ನನ್ಗೆ ಯಾರು ಪರಿಚಯ ಇಲ್ಲ ಸರ್. ನಾವು ದುಡುಕಿ ಸ್ಟೂಡೆಂಟ್ ಭವಿಷ್ಯ ಹಾಳಾಗಬಾರ್ದಲ್ವಾ, ಅದಕ್ಕೆ ಹೇಳಿದೆ. ಅವ್ರು ಮಾಡಿರೋ ಕೆಲಸನೇ ಆಗಿದೆ. ಅವ್ರ ಭವಿಷ್ಯ ಹಾಳಾದ್ರೆ ನಮ್ಗೇನು? ನಾವಿಲ್ಲಿ ನಮ್ ಕೆಲಸ ಮಾಡಕ್ಕೆ ಬಂದಿರೋದು. ತಪ್ಪು ಮಾಡಿದವ್ರ ಪರ ವಹಿಸಿ ಮಾತಾಡಕ್ಕೆಲ್ಲ ಸರ್. ಆದ್ರೂ ಅವ್ರಿಗೆ ಮಾತಾಡಕ್ಕೆ ಒಂದು ಚಾನ್ಸ್ ಕೊಡಿ. ಅವ್ರು ತಪ್ಪಿದ್ರೆ ಖಂಡಿತವಾಗ್ಲೂ ಅವ್ರನ್ನ ಡಿಬಾರ್ ಮಾಡೋಣ. ಆದ್ರೆ ಮಾತಾಡಕ್ಕೆ ಅವಕಾಶ ಕೊಡ್ತಾ ಅವ್ರ ಲೈಫ್ ಹಾಳು ಮಾಡೋದು ಬೇಡ ಸರ್. ಸರಿ ಸರಿ, ಅದೇನು ಮಾತಾಡ್ತಾರೋ ಬೇಗ ಮಾತಾಡಕ್ಕೆ ಹೇಳಿ ಅಂದಾಗ ಅಕುಲ್ ಅವರು ಅಗಸ್ತ್ಯನ ಕಡೆ ನೋಡಿ, ನಿನ್ನ ಹತ್ರ ಚೀಟಿ ಹೇಗೆ ಬಂತಂತ ಬೇಗ ಹೇಳಪ್ಪ. ಸರ್, ನಾನು ನಿಜ ಹೇಳ್ತಾ ಇದ್ದೀನಿ, ಆ ಚೀಟಿ ನಾನು ತಗೊಂಡು ಬಂದಿಲ್ಲ. ಬೇಕಾದ್ರೆ ಎಕ್ಸಾಮ್ ಹಾಲಲ್ಲಿರೋ CCTV ಫುಟೇಜನ್ನು ಚೆಕ್ ಮಾಡಿ ಸರ್ ಅಂತ ಹೇಳಿದಾಗ ಅಕುಲ್ ಅವರು ಇನ್ನೊಬ್ಬ ಮೇಲ್ವಿಚಾರಕರ ಕಡೆ ನೋಡಿ, ಸರ್, ಅವನು ಹೇಳ್ತಾ ಇರೋದು ಕರೆಕ್ಟಾಗಿ ಇದೆ. ನಾವು ಈ ಕೂಡಲೇ CCTV ಫುಟೇಜ್ ಚೆಕ್ ಮಾಡೋಣ ಅಂತ ಹೇಳಿ ಅವರೆಲ್ಲರೂ CCTV ಫುಟೇಜ್ ಚೆಕ್ ಮಾಡಲು ಹೋದರು. ಫುಟೇಜ್ ನೋಡಿದ ಅಗಸ್ತ್ಯ, ಆದ್ಯ ಮತ್ತು ಗಗನ್ಗೆ ಒಂದು ಕ್ಷಣ ಶಾಕ್ ಆಯಿತು. ಯಾಕಂದ್ರೆ ಎಕ್ಸಾಮ್ ಹಾಲಲ್ಲಿರುವ CCTVನೇ ವರ್ಕ್ ಆಗ್ತಾ ಇರಲಿಲ್ಲ. ಇದನ್ನು ನೋಡಿದ ಮೇಲ್ವಿಚಾರಕರು ಪ್ರಾಂಶುಪಾಲರನ್ನು ಕರೆದು CCTV ಬಗ್ಗೆ ವಿಚಾರಿಸಿದರು. ಏನ್ ಸರ್, ಎಕ್ಸಾಮ್ ಹಾಲಲ್ಲಿರೋ CCTV ಯಾಕೆ ವರ್ಕ್ ಆಗ್ತಾ ಇಲ್ಲ? ಎಕ್ಸಾಮ್ ಇದೆ ಅಂತ ಗೊತ್ತಿದ್ರು ಈ ತರ ಕೇರ್ಲೆಸ್ ಆಗಿರೋದು ಎಷ್ಟು ಸರಿ ಅಂತ ನೀವೇ ಹೇಳಿ. CCTV ಸರಿ ಇಲ್ವಾ? ಬೆಳಿಗ್ಗೆ ನಾನೇ ಚೆಕ್ ಮಾಡಿದ್ದೆ, ಸರಿಯಾಗಿ ಇತ್ತು. ಇಲ್ಲಿ ಒಂದ್ಸಲ ನಾನು ಚೆಕ್ ಮಾಡ್ತೀನಿ ಅಂತ ಹೇಳಿದ ಅವರು ಫುಟೇಜನ್ನು ಚೆಕ್ ಮಾಡಿದರು. ಸರ್, ಇಲ್ಲಿ ನೋಡಿ, ಸ್ಟೂಡೆಂಟ್ಗಳು ಎಕ್ಸಾಮ್ ಹಾಲ್ಗೆ ಹೋಗುವ ಮುಂಚೆ ಸರಿಯಾಗೇ ಇತ್ತು. ಇದು ಅಲ್ಲಿ ತನಕದ ಫುಟೇಜ್. ಯಾರೋ ಬೇಕಂತಲೇ CCTV ಡ್ಯಾಮೇಜ್ ಮಾಡಿರಬೇಕು. ಇವ್ರು ಮೂವರು ಕಾಪಿ ಮಾಡಿ ಸಿಕ್ಕಾಕೊಂಡಿದ್ದಾರೆ ಅಂದರೆ ಇವ್ರ ಮೂವರು CCTV ಡ್ಯಾಮೇಜ್ ಮಾಡಿರಬೇಕು. ಇವ್ರ ಮೇಲೆ ಅದೇನು ಆ್ಯಕ್ಷನ್ ತಗೋತಿರೋದಕ್ಕೆ ನನ್ನ ಬೆಂಬಲ ಸಂಪೂರ್ಣವಾಗಿದೆ ಸರ್ ಅಂತ ಹೇಳಿದಾಗ ಅವರ ಮಾತು ಕೇಳಿ ಅಗಸ್ತ್ಯ, ಆದ್ಯ ಮತ್ತು ಗಗನ್ಗೆ ಶಾಕ್ ಮೇಲೆ ಶಾಕ್ ಆಯಿತು. ಆಗ ಮೇಲ್ವಿಚಾರಕರು ಇವರ ಮೂವರ ಕಡೆ ನೋಡಿ, ಈಗೇನು ಹೇಳ್ತೀರಾ? ಪ್ರಾಂಶುಪಾಲರೇ ನಿಮಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅಂದರೆ ಈ ಕೆಲಸ ಪಕ್ಕ ನಿಮ್ಮ ಮೂವರದ್ದೇ ಆಗಿರಬೇಕು. ನಿಮ್ಮೆಲ್ಲರನ್ನು ಈ ಸಲ ಮಾತ್ರ ಡಿಬಾರ್ ಮಾಡೋದಲ್ಲ, ಪರ್ಮನೆಂಟ್ ಆಗಿ ಡಿಬಾರ್ ಮಾಡಬೇಕು. ನಿಮಗೆ ಕೊಡೋ ಶಿಕ್ಷೆ ನೋಡಿ ಮಿಕ್ಕಿದ ಸ್ಟೂಡೆಂಟ್ಗಳು ಕಾಪಿ ಮಾಡೋಕ್ಕೆ ಹೆದರ್ಕೋಬೇಕು. ಎಲ್ಲರಿಗೂ ಒಂದು ಮೆಸೇಜ್ ಹೋಗಬೇಕು ಅಂತ ಹೇಳಿದಾಗ ಅಕುಲ್ ಅವರು, ಸರ್, CCTV ಫುಟೇಜ್ ಇಲ್ಲದೆ ಅದು ಹೇಗೆ ಇವರನ್ನು ಡಿಬಾರ್ ಮಾಡೋಕ್ಕಾಗುತ್ತೆ? ನೀವೇ ನೋಡಿದ್ರಲ್ವಾ, ಎಕ್ಸಾಮ್ ಸ್ಟಾರ್ಟ್ ಆಗೋ ಹೊತ್ತಿನದು ಫುಟೇಜ್ ಇಲ್ಲ ಅಂದರೆ ಯಾರೋ ಏನೋ ಕಿತ್ತಾಪತಿ ಮಾಡಿರಬೇಕು. ಯಾರೋ ಏನೋ ಕಿತ್ತಾಪತಿ ಮಾಡಿರೋದಲ್ಲ ರೀ, ಅವ್ರು ಮೂವರು CCTVನ ಡ್ಯಾಮೇಜ್ ಮಾಡಿರೋದು. ಮೇಲ್ವಿಚಾರಕರ ವಾಗ್ವಾದವನ್ನು ನೋಡುತ್ತಿದ್ದ ಪ್ರಾಂಶುಪಾಲರ ಮುಖದಲ್ಲಿ ಕಿರುನಗೆಯೆಂದು ಮೂಡಿತು. ಅಗಸ್ತ್ಯನ ಕಡೆ ನೋಡಿ ವ್ಯಂಗ್ಯವಾಗಿ ನಕ್ಕ ಅವರು, ನನ್ನನ್ನೇ ಆಟ ಆಡಿಸಿದ್ರಲ್ವಾ, ಈಗ ನೋಡು ನಾನು ಏನು ಮಾಡ್ತೀನಂತ. ಅವತ್ತು ನಿನ್ನನ್ನು ಡಿಬಾರ್ ಮಾಡೋಕ್ಕೆ ನನ್ನ ಕೈಲಿ ಆಗಿಲ್ಲ. ಅವತ್ತು ನಾನು ಕೈ ಕಟ್ಟಿ ಹೋಗಿತ್ತು. ಆದರೆ ಇವತ್ತು ನಾನು ಫ್ರೀ ಬರ್ಡ್. ಆ ಒಂದು ವಿಡಿಯೋ ಇಟ್ಕೊಂಡು ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಲ್ವಾ ಆ ನಿನ್ನ ಲಾಯರ್. ಆದರೆ ಈಗ ಆ ವಿಡಿಯೋ ಬಗ್ಗೆ ನನಗೆ ಯಾವುದೇ ಭಯ ಇಲ್ಲ. ಈ ಸಲ ನನ್ನ ಮಗಳು ಓದು ಮುಗಿಯುತ್ತೆ, ಆಮೇಲೆ ನಾವಿಬ್ಬರು ಬ್ಯಾಂಗ್ಳೂರಿಗೆ ಹೋಗ್ತೀವಿ. ನಾನೇ ಕೆಲಸ ಬಿಡ್ತಾ ಇರಬೇಕಾದ್ರೆ ಕೆಲಸ ಹೋಗುತ್ತೆ ಅನ್ನೋ ಭಯ ನನಗಿಲ್ಲ ಅಂತ ಅಂದುಕೊಳ್ಳುತ್ತಾ ಸ್ವಲ್ಪ ಹೊತ್ತು ಹಿಂದೆ ನಡೆದ ಘಟನೆಯನ್ನು ನೆನಪು ಮಾಡಿಕೊಂಡರು. ಪ್ರಾಂಶುಪಾಲರು ರೌಂಡ್ಗೆ ಎಂದು ಬಂದಾಗ ಕಿಟಕಿ ಹತ್ತಿರ ಕೂತಿದ್ದ ನೇಹಾ
ಅವರನ್ನು ನೋಡಿ ಮೆಲ್ಲಗೆ ಅವರನ್ನು ಕರೆದು ನಡೆದ ಘಟನೆಯನ್ನು ವಿವರಿಸಿದಳು. ಡ್ಯಾಡ್, ಅಗಸ್ತ್ಯ, ಆದ್ಯ ಮತ್ತು ಗಗನನ್ನು ಇನ್ವಿಜಿಲೇಟರ್ ಕರೆದುಕೊಂಡು ಹೋದ್ರು. ಯಾಕೆ, ಏನಾಯ್ತು? ಅವ್ರ ಮೂರು ಏನ್ ಮಾಡಿದ್ರು? ಡ್ಯಾಡ್, ಅಗಸ್ತ್ಯನ ಹತ್ರ ಚೀಟಿಯನ್ನು ನಾನೇ ಬಿಸಾಕಿದ್ದು. ಅಗಸ್ತ್ಯ ಕಾಪಿ ಮಾಡ್ತಾ ಇದ್ದಾನೆ ಅಂತ ಅವನನ್ನು ಕರೆದುಕೊಂಡು ಹೋದ್ರು. ಒಳ್ಳೇದೇ ಆಯ್ತು ಬಿಡು, ತುಂಬಾ ಎಗರಾಡ್ತಾ ಇದ್ದ. ಇವತ್ತು ಅವನಿಗೆ ಒಳ್ಳೆ ಬುದ್ಧಿ ಕಲಿಸಿದೆ. ಡ್ಯಾಡ್, ಆದ್ರೆ ಒಂದು ಎಡವಟ್ಟಾಯ್ತು. ಏನಾಯ್ತಂತ ಬೇಗ ಹೇಳು, ಯಾರಾದ್ರೂ ನೋಡಿದ್ರೆ ಕಷ್ಟ ಆಗುತ್ತೆ. ಅವರು CCTV ಫುಟೇಜ್ ಬಗ್ಗೆ ಮಾತಾಡ್ತಾ ಇದ್ರು. ಫುಟೇಜ್ ಏನಾದರೂ ಸಿಕ್ಕಿದ್ರೆ ನಾನೇ ಡಿಬರ್ ಆಗಿಬಿಡ್ತೀನಿ. ಪ್ಲೀಸ್ ಡೂ ಸಮಥಿಂಗ್ ಡ್ಯಾಡ್, ಏನಾದರೂ ಮಾಡಿ ಪ್ಲೀಸ್. ಮಾಡೋದು ಮಾಡಿದ್ಯಾ, ಏನಾದರೂ ಒಳ್ಳೆ ಕೆಲಸ ಮಾಡಿದ್ಬಿಟ್ಟು ತಗಲಾಕೊಳ್ಳೋ ಕೆಲಸನೇ ಮಾಡಿದ್ಯಾ. ನಿನ್ನಿಂದ ನನ್ನ ಮರ್ಯಾದೆ ಹೋಗುತ್ತೆ ಈಗ ಅಂತ ಹೇಳಿದ ಅವರು ಕೂಡಲೇ ತನಗೆ ಗೊತ್ತಿರುವ ಸ್ಟಾಫ್ಗೆ ಕಾಲ್ ಮಾಡಿ, ಹಲೋ ನಿತಿನ್, ನಾನು ಹೇಳೋ ಮಾತನ್ನು ಸ್ವಲ್ಪ ಗಮನವಿಟ್ಟು ಕೇಳು. ಈ ಕೂಡಲೇ CCTV ಫುಟೇಜ್ ಎಲ್ಲ ಸ್ಟೋರ್ ಆಗಿರೋ ಕಂಪ್ಯೂಟರ್ ಹತ್ರ ಹೋಗಿ ಎಕ್ಸಾಮ್ ಹಾಲ್ ನಂಬರ್ 3ರ ಅರ್ಧ ಗಂಟೆ ಮೊದಲ ಫುಟೇಜನ್ನೆಲ್ಲ ಡಿಲೀಟ್ ಮಾಡು. ಹಾಗೆ ಯಾರಿಗೂ ಗೊತ್ತಾಗದ ಹಾಗೆ CCTV ರಿಪೇರ್ ಮಾಡುವ ಹಾಗೆ ಮಾಡಿ ಅದನ್ನು ಡ್ಯಾಮೇಜ್ ಮಾಡಿಬಿಟ್ಟು ಬಾ. ಯಾಕೆ ಸರ್, ಏನಾಯ್ತು? ಅದೆಲ್ಲ ನಿನಗೆ ಬೇಡದಿರೋ ವಿಷಯ. ಮೊದಲು ನಾನು ಏನು ಹೇಳ್ತಾ ಇದ್ದೇನೋ ಅದನ್ನು ಮಾಡು. ಓಕೆ ಸರ್ ಅಂತ ಹೇಳಿದ ವ್ಯಕ್ತಿ ಕೂಡಲೇ ಹೋಗಿ ಹಾಲ್ ನಂಬರ್ 3ರ ಅರ್ಧ ಗಂಟೆಯ ಮೊದಲಿನ ಫುಟೇಜ್ ಅನ್ನು ಡಿಲೀಟ್ ಮಾಡಿ ನಂತರ ಯಾರಿಗೂ ಗೊತ್ತಾಗದ ಹಾಗೆ CCTVನ ಡ್ಯಾಮೇಜ್ ಮಾಡಿ ಬಂದರು. ಫ್ಲಾಶ್ ಬ್ಯಾಕಿನಿಂದ ಹೊರಬಂದ ಪ್ರಿನ್ಸಿಪಾಲರು ಮನಸ್ಸಿನೊಳಗೆ ನಗುತ್ತಾ, ನೀವೆಲ್ಲ ಎಷ್ಟೇ ತಿಪ್ಪರ್ಲಗ ಹಾಕಿದ್ರೂ ಚೀಟಿ ನನ್ನ ಮಗಳು ತಂದಿದ್ದಂತೆ ಯಾರಿಗೂ ಗೊತ್ತಾಗಲ್ಲ. ಗೊತ್ತಾಗದೇ ಇರುವಾಗೆ ನಾನು ಮಾಡಿದ್ದೀನಿ. ನಾನು ಈ ಕಾಲೇಜ್ ಬಿಡೋ ಮೊದಲು ಈ ಮೂವರನ್ನು ಕಾಲೇಜಿಂದ ಓಡಿಸಿ ಹೋಗೋದು. ಭಿಕಾರಿಗಳು ನನ್ನನ್ನೇ ಬ್ಲ್ಯಾಕ್ ಮೇಲ್ ಮಾಡೋ ಮಟ್ಟಕ್ಕೆ ಇಳಿದಿದ್ರು. ಆಗ ನಾನು ಅಸಹಾಯಕನಾಗಿದ್ದೆ. ಆದರೆ ಈಗ ನನಗೆ ಯಾರ ಭಯನೂ ಇಲ್ಲ. ನನ್ನ ಮಗಳಿಗೆ ಮದುವೆ ಆಯಿತು ಅಂದರೆ ನಾನು ಕೋಟ್ಯಾಧಿಪತಿ ಆಗ್ತೀನಿ. ಆಗ ನನ್ನ ಲೈಫೇ ಚೇಂಜ್ ಆಗುತ್ತೆ. ಈ ಮೂವರು ಡಿಬಾರ್ ಆಗೋದನ್ನು ನನ್ನ ಕಣ್ಣಾರೆ ನೋಡಿ ಖುಷಿ ಪಡಬೇಕು. ಈ ಅಕ್ಕುಲ್ ಯಾಕೆ ಭಿಕಾರಿಗಳ ಪರವಹಿಸಿ ಮಾತಾಡ್ತಾ ಇದ್ದಾನೆ? ಇವನಿಂದ ನನ್ನ ಪ್ಲ್ಯಾನ್ ಹಾಳಾಗ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ಹಾಗಾಗಬಾರ್ದು, ಹಾಗೆ ಆಗೋಕ್ಕೆ ನಾನು ಬಿಡಬಾರ್ದು. ಮೊದಲು ಸ್ವಲ್ಪ ಉಪ್ಪು ಖಾರ ಹಾಕಿ ಈ ವಿಷಯನ ದೊಡ್ಡದು ಮಾಡಬೇಕು. ಆಗ ಈ ಮೂವರು ಡಿಬಾರ್ ಆಗೋದನ್ನು ಯಾರಿಂದಲೂ ತಪ್ಪಿಸೋಕ್ಕಾಗಲ್ಲ ಅಂತ ಅಂದುಕೊಳ್ಳುತ್ತಾ, ಮಿಸ್ಟರ್ ಮುಕುಂದ್, ನೀವು ಕರೆಕ್ಟಾಗಿ ಮಾತಾಡ್ತಾ ಇದ್ದೀರಾ. CCTV ಇವರೇ ಹಾಳು ಮಾಡಿದ್ದಾರೆ ಅಂತ ನನ್ನ ಸಿಕ್ಸ್ ಸೆನ್ಸ್ ಹೇಳ್ತಾ ಇದೆ. ಈ ಅಗಸ್ತ್ಯ ಒಬ್ಬ ಪರೋಡಿ. ಕಾಲೇಜಲ್ಲಿ ರೌಡಿಸಮ್ ಮಾಡ್ತಾನೆ. ಒಂದ್ಸಲ ನನಗೇನೆ ರೆಸ್ಪೆಕ್ಟ್ ಕೊಡದೆ ಏಕವಚನದಲ್ಲಿ ಬೈದಿದ್ದ. ಆವತ್ತು ಅವನ ಭವಿಷ್ಯ ಹಾಳಾಗಬಾರ್ದು ಅಂತ ನಾನು ಅವನನ್ನು ಕ್ಷಮಿಸಿದ್ದೆ. ಆವತ್ತು ಕ್ಷಮಿಸಿದ್ದಕ್ಕೆ ಇವತ್ತು ಕಾಪಿ ಮಾಡೋ ಮಟ್ಟ ಕೇಳಿದಿದ್ದಾನೆ. ಆವತ್ತೇ ಇವನಿಗೆ ಶಿಕ್ಷೆ ಕೊಟ್ಟಿದ್ರೆ ಎಲ್ಲ ಸರಿ ಹೋಗ್ತಾ ಇತ್ತು. ಅವರ ಮಾತು ಕೇಳಿದ ಅಗಸ್ತ್ಯ ಕೋಪಗೊಂಡು, ಯಾಕೆ ಸರ್ ಸುಳ್ಳು ಹೇಳ್ತಾ ಇದ್ದೀರಾ? ಅವತ್ತು ಏನಾಗಿತ್ತಂತ ನಿಮಗೆ ಕೂಡ ಗೊತ್ತು. ನಿಮ್ಮ ಮಗಳು ಏನು ಮಾಡಿದ್ಲ ಅಂತ ನಿಮ್ಗೆ ಗೊತ್ತಿಲ್ವಾ? ನಿಮ್ಮ ಮಗಳು ಮಾಡಿರೋ ಕೆಲಸಕ್ಕೆ ಅವತ್ತು ನಾನು ಆ ರೀತಿ ವರ್ತಿಸಿದ್ದು. ನೋಡಿದ್ರೆ ಮಿಸ್ಟರ್ ಮುಕುಂದ್, ನಿಮ್ಮ ಎದುರುಗಡೆನೇ ಯಾವ ರೀತಿ ಮಾತಾಡ್ತಾ ಇದ್ದಾನೆ ಅಂತ. ಪ್ರಿನ್ಸಿಪಾಲ್ ಅನ್ನೋ ರೆಸ್ಪೆಕ್ಟೇ ಇಲ್ಲ. ಆಗ ಮೇಲ್ವಿಚಾರಕರ ಕಡೆ ನೋಡಿದ ಅಗಸ್ತ್ಯ, ಸರ್, ಅವ್ರ ಮಾತು ನಂಬೇಡಿ. ಅವ್ರಿಗೆ ಮೊದಲಿನಿಂದಲೂ ನನ್ನ ಕಂಡ್ರೆ ಆಗಲ್ಲ. ನಾವು ಬಡವರು ಅನ್ನೋ ಕಾರಣಕ್ಕೆ ನಮ್ಮನ್ನು ಕೇವಲವಾಗಿ ನೋಡ್ತಾರೆ. ಈ ಕಾಲೇಜಲ್ಲಿ ಶ್ರೀಮಂತರ ಮಕ್ಕಳೇ ಇರಬೇಕು ಅಂತ ನಮ್ಮನ್ನು ಇನ್ಸಲ್ಟ್ ಮಾಡ್ತಾರೆ. ಮಾತು ಎತ್ತಿದ್ರೆ ನಮ್ಮನ್ನು ಭಿಕಾರಿಗಳು ಅಂತ ಹೇಳ್ತಾರೆ. ಬಡವರು ಅಂದ ಮಾತ್ರಕ್ಕೆ ದೊಡ್ಡ ಕಾಲೇಜಲ್ಲಿ ನಮಗೆ ಓದೋ ಹಕ್ಕಿಲ್ವಾ ಸರ್? ಇವತ್ತು ಕೂಡ ಪ್ಲಾನ್ ಮಾಡಿನೇ ನಮ್ಮನ್ನು ಸಿಕ್ಕಿಸಿ ಹಾಕಿದ್ದಾರೆ. ಅಗಸ್ತ್ಯನ ಮಾತು ಕೇಳಿ ಮೇಲ್ವಿಚಾರಕರ ಮನಸ್ಸು ಸ್ವಲ್ಪ ಮಟ್ಟಿಗೆ ಕರಗತೊಡಗಿತು. ಇದನ್ನು ನೋಡಿದ ಪ್ರಾಂಶುಪಾಲರು, ಈ ನನ್ನ ಮಗ ಇನ್ವಿಜಿಲೇಟರ್ಗೆ ಎಮೋಷನಲಿ ಕನೆಕ್ಟ್ ಆಗೋಕ್ಕೆ ನೋಡ್ತಾ ಇದ್ದಾನೆ. ಆ ಥರ ಆಗಬಾರ್ದು, ಆ ಥರ ಆಗೋಕ್ಕೆ ನಾನು ಬಿಡಬಾರ್ದು. ಮುಕುಂದ್ ಏನಾದರೆ ಇವನ ಮಾತಿಗೆ ಮರಳಾದರೆ ನನ್ನ ಪ್ಲ್ಯಾನ್ ವರ್ಕ್ ಆಗಲ್ಲ. ಈಗಲೇ ಮುಕುಂದನ ಮೈಂಡ್ ಚೇಂಜ್ ಮಾಡಬೇಕು ಅಂತ ಅಂದುಕೊಂಡ ಅವರು ಅಗಸ್ತ್ಯನ ಮಾತನ್ನು ಅರ್ಧಕ್ಕೆ ತುಂಡರಿಸಿ, ನೋಡಿದ್ರೆ ಮುಕುಂದ್ ಹೇಗೆ ನಿಮಗೆ ಇಮೋಷನಲಿ ಕನೆಕ್ಟ್ ಆಗೋಕ್ಕೆ ನೋಡ್ತಾ ಇದ್ದಾನೆ ಅಂತ. ಇದೇ ರೀತಿ ಆವತ್ತು ನನ್ನನ್ನು ಕೂಡ ಮರಳು ಮಾಡಿದ್ದು. ನೀವು ಇವನು ಇನ್ನೋಸೆಂಟ್ ಫೇಸ್ ನೋಡಿ ಕರೆಗೆ ಹೋಗ್ಬೇಡಿ. ದೊಡ್ಡ ಕೇಡಿ ಇವನು. ನಿಮಿಷಕ್ಕೊಮ್ಮೆ ಬಣ್ಣ ಬದಲಾಯಿಸ್ತಾನೆ.
ನಿಮ್ಮನ್ನು ಯಾಮರಿಸೋಕ್ಕೆ ಯಾವ ಪ್ಲ್ಯಾನ್ ವರ್ಕ್ ಆಗಿಲ್ಲ ಅಂತ ಈಗ ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ನೋಡ್ತಾ ಇದ್ದಾನೆ. ನೀವು ಇವನ ಮಾತಿಗೆ ಮರಳಾಗಬೇಡಿ. ಇವನು ಹೇಳ್ತಾ ಇರ್ತಿಲ್ಲ ಶುದ್ಧ ಸುಳ್ಳು. ಸರ್, ಸುಳ್ಳು ನಾನು ಹೇಳ್ತಾ ಇಲ್ಲ, ಇವರೇ ಹೇಳ್ತಾ ಇರೋದು. ಅವತ್ತು ಇವ್ರ ಮಗಳು ಮಾಡಿದ ತಪ್ಪಿಗೆ ನನ್ನನ್ನು ಕಾಲೇಜಿಂದ ಡಿಬಾರ್ ಮಾಡಿದರು. ಆದರೆ ನನ್ನ ಅಂಕಲ್ ಬಂದು ಇವರು ಬಂಡವಾಳವನ್ನೆಲ್ಲ ಬಯಲು ಮಾಡಿದಾಗ ವಿಧಿ ಇಲ್ಲದೆ ನನ್ನ ಮತ್ತೆ ಕಾಲೇಜಿಗೆ ಸೇರಿಸ್ಕೊಂಡ್ರು. ಇವರು ಮ್ಯಾನೇಜ್ಮೆಂಟಿಗೆ ಗೊತ್ತಾಗದ ಹಾಗೆ ಸ್ಟೂಡೆಂಟ್ಗಳ ಹತ್ರ ಲಂಚ ತಗೊಳ್ತಾ ಇದ್ರು. ಅದನ್ನು ನನ್ನ ಅಂಕಲ್ ಪ್ರೂಫ್ ಸಮೇತ ಇಡ್ತಿದ್ರು. ಅದರಿಂದ ಭಯಪಟ್ಟು ನನ್ನನ್ನು ಮತ್ತೆ ಕಾಲೇಜಿಗೆ ಸೇರಿಸ್ಕೊಂಡ್ರೆ ಹೊರತು ಬೇರೆ ಯಾವ ಉದ್ದೇಶದಿಂದಲೂ ಅಲ್ಲ ಸರ್. ನೋಡಿದ್ರ ಮುಕುಂದ್ ಯಾವ ರೀತಿ ಸುಳ್ಳು ಮೇಲೆ ಸುಳ್ಳು ಹೇಳ್ತಾ ಇದ್ದಾನಂತ. ಅವ್ನು ಮಾತಾಡೋ ದಾಟಿ ನೋಡಿದ್ರೂ ಗೊತ್ತಾಗುತ್ತೆ ಅವನು ಎಷ್ಟು ದೊಡ್ಡ ರೌಡಿ ಅಂತ. ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದರೆ ನೀವು ಅವನು ಮಾತಾಡಿ ನಂಬಿ, ನಾನು ಏನು ಮಾಡೋಕ್ಕಾಗಲ್ಲ. ಆದರೆ ಒಂದು ಮಾತು, ನೀವು ತೆಗೆದುಕೊಳ್ಳೋ ನಿರ್ಧಾರಕ್ಕೆ ಒಂದಿನ ನೀವೇ ಪಶ್ಚಾತ್ತಾಪ ಪಡ್ಕೋತೀರ. ಪ್ರಾಂಶುಪಾಲರ ಮಾತು ಕೇಳಿದ ಮೇಲ್ವಿಚಾರಕರಿಗೆ ಅವರ ಮಾತು ಒಂದು ಕ್ಷಣ ನಿಜವೆನಿಸಿತು. ಈ ಪ್ರಿನ್ಸಿಪಲ್ ಹೇಳಿದಾಗೆ ಇವನ್ ಮಾತನಾಡಿದ ನೋಡಿದ್ರೆ ರೌಡಿ ತರನೇ ಫೀಲ್ ಆಗುತ್ತೆ. ಪ್ರಿನ್ಸಿಪಲ್ ಒಳ್ಳೆಯವರೇ, ಇವನ್ ಫ್ರಾಡ್ ಅನಿಸ್ತಾ ಇದೆ ಅಂತ ಅಂದುಕೊಂಡ ಅವರು, ನೀನ್ ಮಾತಾಡೋ ಸಮಯ ಮುಗೀತಿ, ಇನ್ಮೇಲೆ ನೀನ್ ಮಾತಾಡೋ ಹಾಗಿಲ್ಲ, ಇನ್ಮೇಲೆ ಏನಿದ್ರು ನಾವು ಮಾತಾಡ್ತೀವಿ. ಪ್ರಿನ್ಸಿಪಾಲ್ ರೇ, ಇವನ್ ಕಾಪಿ ಮಾಡುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾನೆ. ಹಾಗಾಗಿ ಇವ್ರು ಮೂರನ್ನು ಡಿಬಾರ್ ಮಾಡ್ಬೇಕಂತ ಅಂದ್ಕೊಂಡಿದ್ದೇವೆ. ಇದಕ್ಕೆ ನಿಮ್ಮ ಒಪಿನಿಯನ್ ಏನು? ನಾನು ನಿಮ್ಮ ಮಾತಿಗೆ ಬದ್ಧನಾಗಿದ್ದೇನೆ. ಈಗ ಇವರನ್ನು ಡಿಬಾರ್ ಮಾಡೋಣ ಅಂತ ಪ್ರಾಂಶುಪಾಲರು ಹೇಳಿದಾಗ ಅಗಸ್ತ್ಯ, ಆದ್ಯ ಮತ್ತು ಗಗನ್ಗೆ ಏನು ಮಾಡಬೇಕೆಂದು ಗೊತ್ತಾಗಲಿಲ್ಲ. ಕಥೆ ಮುಂದುವರಿಯಿತು. ಪ್ರಾಂಶುಪಾಲರ ಕುತಂತ್ರದಿಂದ ಅಗಸ್ತ್ಯ, ಆದ್ಯ ಮತ್ತು ಗಗನ್ ಎಕ್ಸಾಮ್ ಹಾಲಿನಿಂದ ಡಿಬಾರ್ ಆಗುತ್ತಾರೋ ಇಲ್ಲವೋ ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಯಾಗಿ ಕಾಯೋಣ. ಅಲ್ಲಿ ತನಕ ಈ ಕಥೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕಥೆ ಹೇಗಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.